ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯ ಪರ್ವವನ್ನೇ ಶುರು ಮಾಡಿದೆ. ರಾತ್ರಿ ಬೆಳಗಾಗುವುದರ ಒಳಗಾಗಿ ಒಂದೊಂದೇ ಸೇವೆ ಹಾಗೂ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸೋಕ್ ಆಗದೆ ಸರ್ಕಾರ ಜನರ ಮೇಲೆ ಬರೆ ಹಾಕ್ತಾ ಇದೆ. ಮುಟ್ಟಿದ್ದು ತಿಂದಿದ್ದಕ್ಕೆಲ್ಲ ಬೆಲೆ ಜಾಸ್ತಿ ಮಾಡಿಕೊಂಡು ಜನರಿಗೆ ಬದುಕೋಕೆ ಕಷ್ಟವಾಗುವ ಹಾಗೆ ಮಾಡಿದೆ. ಇದರ ವಿರುದ್ಧವೇ ಬಿಜೆಪಿ ನಾಯಕರು ಬೀದಿಗಿಳಿದು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಶಾಸಕ ಯತ್ನಾಳ್ ಕೊಡ್ತಾ ಇದ್ದ ಟೆನ್ಷನ್ ನಿಂದ ಇಷ್ಟು ದಿವಸ ಬಿಜೆಪಿ ಸರ್ಕಾರದ ವಿರುದ್ಧ ಸೀರಿಯಸ್ ಆಗಿ ಹೋರಾಡ್ತಾ ಇರಲಿಲ್ಲ. ಈಗ ಯತ್ನಾಳ್ ಪಕ್ಷದಿಂದ ಹೊರಗೆ ಹಾಕಿ ಈ ಸಮಸ್ಯೆ ಮುಗಿತಾ ಇದ್ದಂತೆ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಆರಂಭಿಸಿದೆ. ಕಾಂಗ್ರೆಸ್ ಸರ್ಕಾರದ ದರ ಏರಿಕೆ ನೀತಿ ವಿರುದ್ಧ ತೊಡೆತಟ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಕಿಡಿಕಾರ್ತಿದ್ದಾರೆ. ಅಲಿಬಾಬಾ ಮತ್ತು 40 ಕಳ್ಳರ ಸರ್ಕಾರ ಅಂತ ಟೀಕಿಸ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಲೆಫ್ಟ್ ರೈಟ್ ತಗೊಳ್ತಾ ಇದ್ದಾರೆ. ಒಬ್ಬರಾದ ಮೇಲೊಬ್ಬರು ವಾಗ್ದಾಳಿಯನ್ನ ನಡೆಸುತ್ತಲೇ ಇದ್ದಾರೆ. ಯುಗಾದಿ ಮುಗ್ದಿದ್ದೇ ತಡ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇರೋದರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಕೇಸರಿಪಾಳಿಯ ಪ್ರತಿಭಟನೆ ಮೂಲಕ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸೋಕೆ ಮುಂದಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಕಾಂಗ್ರೆಸ್ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಹಾಲು, ವಿದ್ಯುತ್, ಡೀಸೆಲ್ ಸೇರಿದಂತೆ ಅಗತ್ಯ ಬೆಲೆ ಏರಿಕೆಯಾಗಿದ್ದು ಇದರ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಹಲವು ನಿರ್ಧಾರಗಳಿಗೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕಲ್ಪಿಸಿರುವುದು ಶಾಸಕರ ಅಮಾನತು ವಿರುದ್ಧ ಹೋರಾಟವನ್ನು ಆರಂಭಿಸಿದೆ. ಸದನದಲ್ಲಿ 18 ಶಾಸಕರ ಅಮಾನತು ವಿರುದ್ಧ ವಿಧಾನಸೌಧದ ಮುಂಭಾಗ ಧರಣಿಯನ್ನು ನಡೆಸಿದ್ದ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯಲ್ಲಿ 10 ಮುಖದ ರಾವಣನ ಆಕೃತಿಯಲ್ಲಿ ಪ್ರತಿಕೃತಿ ಪ್ರದರ್ಶನ ಮಾಡಿದ್ರು. ಬಿಜೆಪಿಯಲ್ಲಿನ ಆಂತರಿಕ ಸಂಘರ್ಷದಿಂದಾಗಿ ಸೈಲೆಂಟ್ ಆಗಿದ್ದ ಬಿಜೆಪಿ ನಾಯಕರು ಈಗ ಕಾಂಗ್ರೆಸ್ ವೈಫಲ್ಯಗಳನ್ನ ಜನರಿಗೆ ತಿಳಿಸುವ ಸಲುವಾಗಿ ಹೊಸ ರೀತಿಯ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಈ ಮೂಲಕ ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿಯಲ್ಲಿ ಒಗ್ಗಟ್ಟು ಕಾಣುತ್ತಾ ಅನ್ನೋ ಭರವಸೆಗಳು ಈ ಪ್ರತಿಭಟನೆಯನ್ನ ಹುಟ್ಟುಹಾಕಿವೆ. ಹೀಗೆ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಾಗಲೇ ಮತ್ತೊಂದು ಸಮಸ್ಯೆ ಶುರುವಾಗಿದೆ. ಅದೇ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಪಕ್ಷ. ಜೆಡಿಎಸ್ ಒಂಥರ ರಾಜ್ಯದಲ್ಲಿ ಇದ್ದು ಇಲ್ಲದಂತಾಗಿದೆ. ಕುಮಾರಸ್ವಾಮಿ ರಾಷ್ಟ್ರ ರಾಜಕೀಯಕ್ಕೆ ಹೋದ್ಮೇಲೆ ರಾಜ್ಯ ಮಟ್ಟದಲ್ಲಿ ನಿಂತು ಹೋರಾಡೋರು ಇಲ್ಲ. ಇರೋ ಬೆರಳೆಣಿಕೆ ಶಾಸಕರು ಸರ್ಕಾರಕ್ಕೆ ಲೆಕ್ಕಕ್ಕೆ ಇಲ್ಲ. ಈಗಾಗಲೇ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಕಳೆದ 1 ವರ್ಷದಿಂದಲೂ ಸರ್ಕಾರದ ವಿರುದ್ಧ ಎರಡೂ ಪಕ್ಷಗಳು ಒಂದಾಗಿ ಹೋರಾಟ ಮಾಡ್ತಾ ಇದ್ವು. ಈ ಪ್ರತಿಭಟನೆಯಲ್ಲಿ ಜೆಡಿಎಸ್ ಬಿಜೆಪಿಯಿಂದ ದೂರವಾಗಿದ್ದು ಮೈತ್ರಿಯಲ್ಲಿ ಬಿರುಕು ಮೂಡಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಮತ್ತೊಂದು ವಿಚಾರ ಅಂದ್ರೆ ಈ ಹಿಂದಿನಂತೆ ಪ್ರತಿಭಟನೆ ಮಾಡ್ತಾ ಇಲ್ಲ ಎನ್ನುವ ಆರೋಪ ಸಾರ್ವಜನಿಕ ವಲಯದಲ್ಲಿ ಇದೆ. ಈ ರೀತಿ ಇರುವಾಗಲೇ ಜೆಡಿಎಸ್ ಸಹ ಅಂತರವನ್ನ ಕಾಪಾಡಿಕೊಂಡಿತ್ತು. ಜೆಡಿಎಸ್ ಅಂತರ ಕಾಪಾಡಿಕೊಂಡಿರೋದು ಯಾಕೆ ಎನ್ನುವ ಅನುಮಾನ ಎದುರಾಗಿತ್ತು. ಹೀಗಿರುವಾಗಲೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸರ್ಕಾರದ ನಿರಂತರ ಬೆಲೆ ಏರಿಕೆ ವಿರೋಧಿಸಿ ಟ್ವೀಟ್ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಬಿಜೆಪಿಯು ಬೆಲೆ ಏರಿಕೆ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದೆ. ಆದರೆ ಪ್ರತಿಭಟನೆಗೆ ಜೆಡಿಎಸ್ ಪಕ್ಷವನ್ನ ಆಹ್ವಾನಿಸಿಲ್ಲ ಅಂತ ದೂರಲಾಗಿದೆ. ಪ್ರತಿಭಟನೆ ಹಾಗೂ ಸಂಕಲ್ಪ ಯಾತ್ರೆಗಳ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನಡುವೆ ಬಿರುಕು ಮೂಡ್ತಾ ಇರೋದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆ ಕೂಡ ಮೂಡಾ ಪ್ರಕರಣದಲ್ಲೂ ಇದೇ ಆಗಿತ್ತು. ಇದೀಗ ಪ್ರತಿಭಟನೆ ವಿಚಾರದಲ್ಲೂ ಇದೇ ಆಗಿದೆ. ಕರ್ನಾಟಕದಲ್ಲಿನ ಬೆಲೆ ಏರಿಕೆಯನ್ನ ವಿರೋಧಿಸಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಮಾಡಿದೆ. ಆದರೆ ಇದಕ್ಕೆ ಜೆಡಿಎಸ್ನಿಂದ ಬೆಂಬಲ ವ್ಯಕ್ತವಾಗಿಲ್ಲ. ಪ್ರತಿಭಟನೆಯಿಂದ ಜೆಡಿಎಸ್ ಅಂತರ ಕಾಪಾಡಿಕೊಂಡಿದೆ. ಪ್ರತಿಭಟನೆಗೆ ನಮ್ಮನ್ನ ಆಹ್ವಾನಿಸೇ ಇಲ್ಲ ಅಂತ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಬೇಸರಗೊಂಡಿದ್ದಾರೆ. ಬಿಜೆಪಿಯವರು ಇವತ್ತು ನಮ್ಮನ್ನ ಯಾರು ಕರೆದ ರೀತಿಯಲ್ಲಿ ಈ ಹೋರಾಟಕ್ಕೆ, ಈ ಬೆಲೆ ಏರಿಕೆ ವಿಚಾರದಲ್ಲಿ ನಮ್ಮನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದು, ಎರಡೂ ಪಕ್ಷದವರು ಒಂದು ಕೋಆರ್ಡಿನೇಷನ್ ಸಮಿತಿ ಮಾಡಿಕೊಂಡು ಇವತ್ತು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಎತ್ತಿದ್ರೆ ಖಂಡಿತ ಇದು ಜನಗಳಿಗೆ ತಲುಪಿಸ್ಲಿಕ್ಕೆ ಸಾಧ್ಯ. ಈ ತರ ಎಲ್ಲಿ ಜೆಡಿಎಸ್ನವ್ರಿಗೆ ಮೇಲ್ಗೈ ಆಗ್ತದೆ ಅಂತಕ್ಕಂಥ ಸರಿಯಲ್ಲ. ಹಿಂದೆ ಪಾದಯಾತ್ರೆಗೂ ಕೂಡ ನಾವು ನೋಡಿದ್ವಿ ಈ ಬೆಳವಣಿಗೆ. ಆದ್ರೆ ಕೊನೆಗೆ ಕೇಂದ್ರ ಮಟ್ಟದ ವರಿಷ್ಠಗಳೆಲ್ಲ ಸೇರ್ಕೊಂಡು ಕುಮಾರಸ್ವಾಮಿ ಮನವೊಲಿಸಿ ಅದರಲ್ಲಿ ನಮ್ಮ ಜೆಡಿಎಸ್ ಭಾಗಿ ಮಾಡಿದಂಥದ್ದು. ನಾನು ಕೂಡ ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಮತ್ತೆ ಸಾಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಕೂಡ ಕೇಳಿದೆ. ಖಂಡಿತ ಅವ್ರು ಯಾರಿಗೂ ಕೂಡ ಗಮನಕ್ಕೆ ಬಂದಿಲ್ಲ. ಹಾಗಾಗಿ ಈ ತರ ಬೆಳವಣಿಗೆ ಆಗಬಾರ್ದು ಅನ್ನೋದು ನನ್ನ ಒಂದು ವಿನಂತಿ. ಇನ್ನೂ ಕೂಡ ಅವರ ಆಹ್ವಾನ ಇಲ್ಲ, ಆಹ್ವಾನ ಚರ್ಚೆನೂ ಕೂಡ ಮಾಡಿಲ್ಲ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಇಡೀ ಒಂದು ಒಕ್ಕೂಟದಲ್ಲಿ ಇರಬೇಕಾದ್ರೆ ಎರಡೂ ಪಕ್ಷಗಳನ್ನ ಕೂತ್ಕೊಂಡು ಮಾತಾಡಿ ಒಂದು ಹೋರಾಟಗಳನ್ನ ರೂಪಿಸಿದ್ರೆ ಅದು ಯಶಸ್ವಿಯಾಗಿ ಫಲಪ್ರದವಾಗಿ ಆಗ್ತದೆ. ಅದನ್ನ ದಯಮಾಡಿ ಬಿಜೆಪಿ ನಾಯಕರುಗಳು ಇದ್ರ ಬಗ್ಗೆ
ನೀವು ಎಲ್ಲರೂ ಕೂಡ ಗಮನ ಹರಿಸಿ ಎರಡು ಪಕ್ಷಗಳು ಒಟ್ಟಾಗಿ ಹೋಗುವಂತ ತೀರ್ಮಾನ ತಗೋಬೇಕು. ಸಮನ್ವಯ ಕೊರತೆ ಕೇಂದ್ರದವರಿಗೆ ಇನ್ನು ಗಮನಕ್ಕೆ ಬಂದಿಲ್ಲ ಬಿಜೆಪಿ ಅಂತ ಅನ್ಕೋತೀನಿ. ಇಲ್ಲಿ ರಾಜ್ಯದವರು ಅವರಿಗೆ ತಿಳಿದಂತ ರೀತಿಯಲ್ಲಿ ಅವ್ರು ಮಾಡ್ಲಿಕ್ಕೆ ಹೊರಟಿರೋದ್ರಿಂದ ಈ ತರ ಸಮಸ್ಯೆಗಳಾಗ್ತದೆ. ಮತ್ತೆ ಕೇಂದ್ರದವ್ರು ಮಧ್ಯ ವಹಿಸಬೇಕಾಗ್ತದೆ, ಆ ಪ್ರಸಂಗಗಳನ್ನ ಉದ್ಭವ ಮಾಡ್ತಾರೆ. ಇವ್ರು ಮೊದಲೇ ಏನಾದ್ರು ಕೂಡ ಒಂದು ಕಾರ್ಯಕ್ರಮ ರೂಪಿಸುವಂತ ಸಂದರ್ಭದಲ್ಲೇ ಎರಡನ್ನೂ ಕೂಡ ಒಟ್ಟಿಗೆ ತಗೊಂಡೋದ್ರೆ ಈ ತರ ಬೆಳವಣಿಗೆಗಳು ಆಗಲ್ಲ. ಕಮ್ಯುನಿಕೇಶನ್ ಪ್ರಶ್ನೆ ಅಲ್ಲ, ಇಲ್ಲಿ ಏನಾಗಿದೆ, ಅವರು ಏಕಾಏಕಿ ಅವ್ರು ಘೋಷಣೆ ಮಾಡಿದ ನಂತರ ನಮ್ಮನ್ನ ಯಾರನ್ನ ಕೇಳದೇ ಇದ್ದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷದ ಹಿತದೃಷ್ಟಿಯಿಂದ ಅಸಮಾಧಾನ ಏನಿಲ್ಲ, ನಮಗೂ ಅಸಮಾಧಾನ ಇಲ್ಲ, ಯಾರಿಗೂ ಇದೆಲ್ಲ ಅಸಮಾಧಾನ ಇಲ್ಲ. ಒಂದು ಬೆಳವಣಿಗೆ ಸರಿ ಹೋಗಲ್ಲ ಅನ್ನೋದು ನಮ್ಮ ಭಾವನೆ. ನಾವು ಮಾಡ್ತೀವಿ, ಅವರು ಹೋರಾಟ ಮಾಡಿ, ಅವ್ರು ಪ್ರತ್ಯೇಕ ಮಾಡ್ತೀವಿ, ನಾವು ಮಾಡ್ತೀವಿ ಅಂತ ಈಗ ನಮ್ಮನ್ನು ಕರೆದಿಲ್ಲ, ದೇವೇಗೌಡರಿಗೆ ಹೇಳಿಲ್ಲ, ಕುಮಾರಸ್ವಾಮಿಗೆ ಹೇಳಿಲ್ಲ, ನಿಖಿಲ್ ಕುಮಾರಸ್ವಾಮಿ ಹೇಳಿಲ್ಲ, ನಿಖಿಲ್ ಕುಮಾರಸ್ವಾಮಿ ಅವ್ರ ಗಮನಕ್ಕೂ ಬಂದಿಲ್ಲ. ಹಾಗಾಗಿ ಏನ್ ಮಾಡಿದ್ದಾರೆ, ಹೇಳಿಲ್ಲ, ನಮ್ ಕರೆದಿಲ್ಲ, ಪ್ರಶ್ನೆ ಮಾಡಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಅವರು ಬೇರೆ ಅವರು ಆಗ್ಲೇ ಹೋರಾಟಗಳನ್ನ ರೂಪುರೇಷೆಗಳನ್ನ ಬಿಜೆಪಿ ಮಾಡಿರೋದ್ರಿಂದ ನಾವು ಕೂಡ ಮಾಡ್ತೀವಿ ಅಂತ ಭಾವನೆ ಹೇಳಿರ್ಬೋದು. ಆದರೆ ಜೆಡಿಎಸ್ ಗೊಂದಲದ ಬಗ್ಗೆ ಬಿಜೆಪಿ ನಾಯಕರೇ ಮಾತನಾಡಿ ತೇಪೆ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋ ರೀತಿ ಮಾತನಾಡಿದ್ರೆ, ಆದ್ರೆ ಆರ್ ಅಶೋಕ್ ಮಾತ್ರ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ರೂ ನಾವು ಕುಳಿತು ಮಾತನಾಡಿ ಈ ಸಮಸ್ಯೆಯನ್ನ ಪರಿಹರಿಸಿಕೊಳ್ತೇವೆ ಎಂದಿದ್ದಾರೆ. ಬಹಳ ನಾನು ಏನೋ ವ್ಯತ್ಯಾಸ ಇದೆ ಅಂತ ಹೇಳೋದೆಲ್ಲ ಕೆಲವು ತಪ್ಪಭಿಪ್ರಾಯ ಕಾರಣ ಆಗಿರ್ಬೋದು. ನಮ್ಮ ಉದ್ದೇಶ ಈ ಒಂದು ಸರ್ಕಾರದ ವಿರುದ್ಧ ತತ್ಕ್ಷಣ ಸ್ಪಂದನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಕೂಡ ನಾವು ಮಾತನಾಡಿ ಬಗೆಹರಿಸ್ತೇವೆ. ಏನ್ ಚರ್ಚೆ ಆಗಿರಲಿಲ್ಲ, ನಾವು ಕೂಡ ಚರ್ಚೆ ಮಾಡಿ ಸಮನ್ವಯ ಸಮಿತಿ ಮಾಡೋದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯ ಇಲ್ಲ. ಯಾಕೆಂದ್ರೆ ಜೆಡಿಎಸ್ ಅವರು ಕೂಡ ಹಿಂದೆ ಇಲ್ಲೇ ಫ್ರೀಡಂ ಪಾರ್ಕ್ ಅಲ್ಲೇ ಹೋರಾಟ ಮಾಡಿದ್ರು, ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದ್ರು. ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ. ಸೊ ಅವರು ಜೆಡಿಎಸ್ ಹೋರಾಟವನ್ನ ಅವ್ರು ಮಾಡ್ಬೋದು, ನಮ್ದು ಹೋರಾಟ ನಾವು ಮಾಡ್ಬೋದು. ಅದೇ ರೀತಿ ಒಪ್ಪಂದ ಆಗಿರುವಂತದ್ದು. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಿಗೆ ಮಾಡ್ತೀರಿ, ಚುನಾವಣೆ ಬಂದಾಗ ಒಟ್ಟಿಗೆ ಸ್ಪರ್ಧೆ ಮಾಡ್ತೀರಿ, ಚುನಾವಣೆಯಲ್ಲಿ ಹೊಂದಾಣಿಕೆಗಳನ್ನ ಮಾಡ್ತೀರಿ. ಆ ದೃಷ್ಟಿಯಿಂದ ಈ ಹೋರಾಟಕ್ಕೆ ಅವರು ಬೇಸರ ವ್ಯಕ್ತ ಮಾಡಿರುವಂತದ್ದು ಒಳ್ಳೇದಲ್ಲ. ಈಗಾಗಲೇ ಅವರು ಒಂದಲ್ಲ 16 ಹೋರಾಟಗಳನ್ನ ಮಾಡಿದ್ದಾರೆ. ಅದಕ್ಕೆ ನಮ್ಗೇನು ಇನ್ವಿಟೇಷನ್ ಕೊಟ್ಟಿಲ್ಲ. ಈ ಜೆಡಿಎಸ್ ಹಾಗೂ ಬಿಜೆಪಿ ಗೊಂದಲಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಕ್ಕಿದ್ದೇ ಚಾನ್ಸ್ ಅಂತ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಈಗ ಜೆಡಿಎಸ್ ಮಧ್ಯೆ ಒಡಕು ಮೂಡ್ತಾ ಇದೆ. ನಿನ್ನೆ ಆದಂತ ಪ್ರೊಟೆಸ್ಟ್ಗೆ ಜೆಡಿಎಸ್ ಅವರು ಕರೆದಿಲ್ಲ ಅಂತ ಜೆಡಿಎಸ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ ನನಗಿರಲ್ಲಪ್ಪ, ಅವ್ರ ಪಾರ್ಟಿ ವಿಚಾರ ಬೇಡ, ಅವರೆಲ್ಲ ಒಂದೇ ನಾಣ್ಯದ ಎರಡು ಮುಖ. ಒಂದ್ ಕಡೆ ಯತ್ನಾಳ್ ಸಮಸ್ಯೆಯಿಂದ ಹೊರಬಂದಿರೋ ಬಿಜೆಪಿ ಸರ್ಕಾರದ ವಿರುದ್ಧ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇರುವಾಗಲೇ ಜೆಡಿಎಸ್ ಸಮಸ್ಯೆ ಶುರುವಾಗಿದೆ. ಇಷ್ಟಕ್ಕೂ ಜೆಡಿಎಸ್ ಅನ್ನ ಬಿಜೆಪಿ ಹೊರಗಿಟ್ಟಿದ್ದು ಯಾಕೆ ಅನ್ನೋ ಅನುಮಾನ ಶುರುವಾಗಿದೆ. ಇತ್ತ ಪ್ರತಿಭಟನೆ ಕೂಡ ಒಂದೇ ದಿನಕ್ಕೆ ಸೀಮಿತವಾಗಿದ್ದು ಸರ್ಕಾರಕ್ಕೆ ಹೆಚ್ಚಿನ ಬಿಸಿ ಮುಟ್ಟಿಸೋ ಕೆಲಸ ಮಾಡಿಲ್ಲ.